ಹಿಂದೆ ಇದೆ ಹಾಂ ಇದೆ. ಸೊ ಯಾವ ಗಾಡಿ ಅಂತ ಗೆಸ್ ಮಾಡಿ ಯಾವ ಗಾಡಿ ತಗೊಂಡಿದ್ದಾರೆ ಯಾರು ಗೆಸ್ ಮಾಡಲ್ಲ. ಇದಂತೂ ನನ್ಗೆ ಗೊತ್ತಿರಂಗೆ ಯಾರು ಗೆಸ್ ಮಾಡಿರಲ್ಲ. ಟ್ರಿಪಲ್ ರಶ್ ಈ ತರ ಒಂದು ಗಾಡಿ ತಗೊಂತಾರೆ ಅಂತ. ಫೈನಲಿ ಡಿ ವಿ ಅವ್ರು ಬಂದರು. ಹರೀಶ್ ಅವ್ರು ಬಂದಿದ್ದಾರೆ ಮತ್ತೆ ಅವ್ರ ವೈಫು. ಹಾಯ್ ನೋಡಿ ಯಾವ ಟೈಮ್ಗೆ ಬರೋದು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತಿದ್ದೀನಿ ಎಸ್ ಟಿ ಮಾಲ್ ಹತ್ರ. ಸೊ ಏನಕ್ಕೆ ಅಂತಂದರೆ ಎಲ್ಲ ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ರಿ. ಸೊ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಇದೇ ಫಸ್ಟ್ ಬ್ರೇಕ್ಫಾಸ್ಟ್ ರೈಡು ನಾನು ಹೋಗ್ತಾ ಇರೋದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಂದಿ ಹಿಲ್ಸ್ ಹತ್ರ ಇರೋ ಎಲಿವೇಟ್ 1478ಗೆ. ಸೊ ನಮ್ಮ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಇಲ್ಲಿ ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಎಸ್ ಟಿ ಮಾಲ್ ಹತ್ರ ಬಂದಿದ್ದೀನಿ. ಆರಾಮ್ ಬ್ರಾ? ಸಣ್ಣನಾ? ಸುಮ್ಮನಿರಿ ಬ್ರಾ. ಎಲ್ಲಿ ಗ್ಲೌಸು ಅಲ್ಲಿ ಮುಂದೆ ಎಲ್ಲಾದ್ರೂ ಹಾಕೋಣ. ಓಕೆ, ಸೊ ಇವಾಗ ಎಸ್ ಟಿ ಮಾಲ್ ಹತ್ರ ಕಾಯ್ತಾ ಇದ್ದೀವಿ ಎಲ್ಲಾರು. ಸದ್ಯಕ್ಕೆ ನಮ್ಮ ಹರೀಶ್ ಅವ್ರು ಬಂದಿದ್ದಾರೆ ಮತ್ತು ಅವ್ರ ವೈಫು. ಹಾಯ್. ಸೊ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇಲ್ಲಿ ನೋಡಿ, ಟ್ರಿಪಲ್ ಅವ್ರು ಬಂದಿದ್ದಾರೆ. ಸೊ ಇನ್ನೊಂದೇನಂದರೆ ಇವ್ರದ್ದು ಒಂದು ಹೊಸ ಗಾಡಿ ತೊಗೊಂಡಿದ್ದಾರೆ, ಇನ್ನೂ ರಿವೀಲ್ ಮಾಡಿಲ್ಲ. ಇಷ್ಟಲ್ಲೇ ಬರುತ್ತೆ ಯಾವುದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ, ಯಾವುದು ಹೊಸ ಗಾಡಿ ತೊಗೊಂಡಿದ್ದಾರೆ ಅಂದ್ಬಿಟ್ಟು. ಏನೇನೋ ಗೆಸ್ ಮಾಡ್ಬಿಡ್ತಾರೆ. ಮಾಡಲಿ ಬಿಡಿ ಬ್ರೋ. ಸೊ ಯಾವ ಗಾಡಿ ಅಂತ ಗೆಸ್ ಮಾಡಿ ಯಾವ ಗಾಡಿ ತೊಗೊಂಡಿದ್ದಾರೆ ಯಾರು ಗೆಸ್ ಮಾಡಲ್ಲ. ಇದಂತೂ ನನ್ಗೆ ಗೊತ್ತಿರಂಗೆ ಯಾರು ಗೆಸ್ ಮಾಡಿರಲ್ಲ. ಟ್ರಿಪಲ್ ರಶ್ ಈ ಥರ ಒಂದು ಗಾಡಿ ತೊಗೊತಾರೆ ಅಂತ ನೋಡಿ ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ. ಸೊ ಟ್ರಿಪಲ್ ರಶ್ ಅವರ ಚಾನಲಲ್ಲಿ ಮೋಸ್ಟ್ಲಿ ನ್ಯೂ ಇಯರ್ಗೆ ಬ್ರೋ, ನ್ಯೂ ಇಯರ್ಗೆ ರಿವೀಲ್ ಮಾಡ್ತಾರೆ ಯಾವ ಗಾಡಿ ಅಂತ. ವೆಯ್ಟ್ ಮಾಡ್ತಾ ಇರಿ. ನೋಡಿ ಯಾರ್ಯಾರು ಬಂದಿದ್ದಾರೆ. ಮೋಹನು, ಸಿದ್ಧಾರ್ಥ ಮತ್ತೆ ಅಲ್ಲಿ ನಮ್ಮ ರಂಜನ್ ಬ್ರೋ ಇಲ್ಲೇ ಬಂದಿದ್ದಾರೆ. ಬ್ರೋ ನಮಸ್ಕಾರ. ಎಲ್ಲಿ ನೀವು ಬರಬೇಕಲ್ಲ, ಬಿಟ್ಟೋಗಕ್ಕಾಗತ್ತಾ? ಆಲ್ಮೋಸ್ಟ್ ಎಲ್ಲ ಬಂದರು. ಇನ್ನು ಮಿಕ್ಕದವರು ಡೈರೆಕ್ಟಾಗಿ ಬರ್ತಾರೆ. ಮತ್ತು ಡಿ ವಿ ಮತ್ತು ನಮ್ಮ ಅಂಕಿ ಅಲ್ಲಿ ನಂದಿ ಉಚ್ಚಾರ ಹತ್ರ ಜಾಯ್ನ್ ಆಗ್ತಾರೆ. ನಮ್ಮ ವಿ ಕೆ ಮತ್ತು ವರುಣ್ ಅವರು ಆಲ್ರೆಡಿ ಹೊರಟಿದ್ದಾರೆ. ವರುಣ್ ಅಂದರೆ ಹಾರ್ಲಿ ವರುಣ್, ನಮ್ಮ ವರುಣ್ ಫೋಟೋಗ್ರಫಿ ವರುಣ್ 10R ವರುಣ್ ಇನ್ನೂ ಹಿಂದೆ ಬರ್ತಾಯಿದ್ದಾರೆ ಅವರು ಮತ್ತು ಸೌಹಾರ್ದು. ಸೊ ಬನ್ನಿ ಹೊರಡೋಣ. ನಂದಿ ಮುಂಚೆ ಒಂದು ಶೆಲ್ ಪೆಟ್ರೋಲ್ ಬಂಕ್ ಇದೆ ಗೊತ್ತಾ? ಆ ಫ್ಲೈಓವರ್ ಮುಂಚೆ ಒಂದು ಶೆಲ್ ಪೆಟ್ರೋಲ್ ಬಂಕು, ಅಲ್ಲಿಗೆ ಬನ್ನಿ. ಜೊತೆಗೆ ಬನ್ನಿ ಇನ್ ಕೇಸ್ ಮಿಸ್ ಆದರೆ. ಇದು ಹೆಲ್ಮೆಟ್ ಲಾಕ್ ಹಾಕಿಲ್ಲ. ಗ್ಲೌಸ್ ಹಾಕ್ಕೊಂಡ್ಮೇಲೆ ಕ್ಯಾಪ್ನ ಬರುತ್ತೆ ಹೆಲ್ಮೆಟ್ ಲಾಕ್ ಹಾಕೋದು. ಲಿಟ್ರಲಿ ಏನೂ ಕಾಣಿಸ್ತಾ ಇಲ್ಲ. ಯಪ್ಪ ಮುಂದೆ ಅದನ್ನು ಗಾಡಿ ನಿಂತಿದ್ದದು. ರಂಜನ್ ಪೆಟ್ರೋಲ್ ಹಾಕ್ಸ್ಬೇಕಂತೆ. ಹಾಂ, ಸೈಡಲ್ಲಿ ನಿಂತ್ಕೊಳಂಬ. ಸೊ ಮಿಕ್ಕಿದವರೆಲ್ಲ ಬರಲಿ ಅಷ್ಟೊತ್ತಿಗೆ ಇವರು ಫ್ಯೂಲ್ ಅಪ್ ಹಾಕ್ತಾರೆ. ಫ್ಯೂಲ್ ಅಪ್ ಆದಮೇಲೆ ಅವರೆಲ್ಲ ಕರ್ಕೊಂಡು ಮೋಸ್ಟ್ಲಿ ಇಲ್ಲಿ ಡಿ ವಿ ಅವರು ಮತ್ತು ನಮ್ಮ ಅಂಕಿ ಇಬ್ಬರು ಇಲ್ಲಿ ಜಾಯ್ನ್ ಆಗ್ತಾರೆ. ಸೊ ಜಾಯ್ನ್ ಆದಮೇಲೆ ಕರ್ಕೊಂಡು ಹೋಗೋಣ. ಹಿಂದೆ ಇದೆ ಹಾಂ, ಇದೆ ನಂಬರ್ ಪ್ಲೇಟ್. HSRP ಈ ನಡುವೆ ಪೊಲೀಸರಿಗೆ ಗೊತ್ತಾಯಿತು ಈ ಗಾಡಿಗಳಂದರೆ ಎಕ್ಸಾಸ್ಟ್ ಇರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವರು ಪಾಪ ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ಯಾರೋ ಅಂದ್ಬಿಟ್ಟು ಅವರು ಹಿಡಿಯೋಕೆ ಬರ್ತಾರೆ. ಪಾಪ ಒಳ್ಳೆಯವರು.
ಅವರು ನಮ್ಮಂಥ ಯಂಗ್ಸ್ಟರ್ಸ್ನ ಅರ್ಥ ಮಾಡಿಕೊಂಡು. ಏನ್ ಗೊತ್ತಾ, ಗಾಡಿನಲ್ಲಿ ಫಸ್ಟ್ ನೋಡೋದೇ ನಂಬರ್ ಪ್ಲೇಟ್. ಹೌದು ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಆಮೇಲೆ ಬಂದು ಹತ್ರ ಬಂದಾಗ ಬೇರೆ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲ, ನೀನು ಸ್ಟಿಕ್ಕರ್ ಹಾಕಿದ್ರೆ ಗಾಡಿ ಚೆನ್ನಾಗಿ ಕಾಣಿಸಲ್ಲ. ಇಲ್ಲ, ಅದು ಏನಾಯ್ತು ಅಂದ್ರೆ ಇದು ಚೇಂಜ್ ಮಾಡ್ಸೋದಲ್ಲ. ಹಾಂ ಕರೆಕ್ಟ್ ಇತ್ತಲ್ವಾ ನಿಂದು? ಈ ವೈಸರ್ ಚೇಂಜ್ ಮಾಡ್ಸೋದ್ಮೇಲೆ ಇದು ಡಬಲ್ ಬಬಲ್, ಇದು ಹಾಂ ಪಂಪಿ ಬರುತ್ತೆ. ಓಕೆ ಇಲ್ಲಿ ಹಾಕಿದ್ರೆ ಇಲ್ಲಿವರೆಗೂ ಮೋಸ್ಟ್ಲಿ ನೀನು ಇದಕ್ಕೆ ಕ್ಲ್ಯಾಂಪು ಮಾಡ್ತೀನಿ. ಹೊಸದು HSRP ಇದು ಮಾಡ್ಬಿಟ್ಟು ಇಲ್ಲೇ ಅಂಟಿಸ್ಬಿಡ್ತೀನಿ. HSRP ಅಂಟ್ಸೋಕ್ಕಾಗಲ್ವಲ್ಲ? ಆಗುತ್ತಾ? ಆಗಲ್ಲ ಅನ್ಕೋತೀನಿ. ಆಗಲ್ಲ, ಅಂಟ್ಸೋಕ್ಕಾಗಲ್ಲ. ನಾರ್ಮಲ್ IND ಪ್ಲೇಟ್ ಹಾಕ್ತೀನಿ. ಹಾಂ, ಅದೇ IND HSRP ಹಾಕಿಸ್ತೀನಿ. ಈಗ HSRP ಬೇಕೇ ಬೇಕು. ನೋಡೋಣ, ಇಲ್ಲ ಕ್ಲ್ಯಾಂಪ್ ಮಾಡಿಸ್ಬೇಕು ಅಷ್ಟೇ. ಸ್ವಲ್ಪ ನೀಟಾಗಿ ಕ್ಲ್ಯಾಂಪ್ ಮಾಡಿಸ್ಬಿಟ್ಟು ಹಾಕ್ಸ್ಕೊಬಿಡು. ಸುಮ್ಮನೆ ವೆಯ್ಟ್ ಮಾಡೋ ಟೈಮ್ಗೆ ಹಾಕ್ಸ್ಕೊಬಿಡು. ನಂದು ರಂಜನ್ ಬ್ರೋದು ಇದು ಫಸ್ಟ್ ರೈಡ್ ಅನ್ಕೋತೀನಿ. ಇಲ್ಲ, ನೈಟ್ ರೈಡ್ ಹೋಗಿದ್ರಲ್ಲ, ಕರೆಕ್ಟು. ಡೇ ಟೈಮಲ್ಲಿ ಫಸ್ಟ್ ರೈಡ್. ಡೇ ಟೈಮಲ್ಲಿ ಫಸ್ಟ್ ರೈಡ್. ಇದು ಎಲ್ಲೆಲ್ಲಿ ಅನಂತಪುರ ಒಂದ್ಸಲ ಹೋಗಿದ್ವಿ. ಈ ರೋಡಲ್ಲಿ ಇದಕ್ಕೆ ಹೋಗಿದ್ರಲ್ಲ, ಫೋರ್ಟ್ ಯಾವುದೋ ಪೆನ್ಕೊಂಡ ಫೋರ್ಟ್ ಒಂದು ಹೋಗಿದ್ರಿ. ಅದಾದಮೇಲೆ ಅದೊಂದೇ ರೈಡ್ ಈ ಕಡೆ ಬಂದಿದ್ದು ನಾವು ಜೊತೆಗೆ. ನಾನು ಬಂದೇ ಇಲ್ಲ. ನೀವು ಇದೇ ಫಸ್ಟ್ ರೈಡು ಡೇ ಟೈಮಲ್ಲಿ ಮಾಡ್ತಿರೋದು. ಹೌದಲ್ಲ? ನಾನು ಲಾಸ್ಟ್ ಟೈಮ್ ಎಲ್ಲಿದ್ದೆ? ನಾನು ಬರ್ಡೇಗೆ ಇದಕ್ಕೆ ಹೋಗಿದ್ನಲ್ಲ, ಧರ್ಮಸ್ಥಳ ಹೋಗಿದ್ನಲ್ಲ ನೀವು ಹೋಗಿದ್ದಾಗ. ಅಲ್ಲ, ಮತ್ತು ನೀವು ವಿಪುಲ್ ಎಲ್ಲ ಹೋಗಿದ್ರಲ್ಲ. ಅದು ಗೊತ್ತು, ಅದು ನೀನು ಇರಲಿಲ್ಲ. ಬ್ರೇಕ್ಫಾಸ್ಟ್ ರೈಡ್ ಇದೇ ಫಸ್ಟ್ ಟೈಮ್ ನಾನು ನೀನು ಮಾಡ್ತಾ ಇರೋದು ಬ್ರಾ? ಫಸ್ಟು ನಾನು ನೀವು ಇಬ್ಬರು ಡೇ ಟೈಮಲ್ಲಿ ಇದೇ ಫಸ್ಟ್ ರೈಡ್ ಮಾಡ್ತಾ ಇರೋದು. ನಾನು ಇಬ್ಬರು ಡೇ ಟೈಮಲ್ಲಿ ಇದೇ ಫಸ್ಟ್ ರೈಡ್ ಮಾಡ್ತಾ ಇರೋದು. ಅಲ್ಲಲ್ಲ, ಇದು ಬಂದಮೇಲೆ ಈ ಗಾಡಿ Z9 ಬಂದಮೇಲೆ. ಈ ವರ್ಷ ಎಲ್ಲೂ ರೈಡೇ ಮಾಡಿಲ್ಲ ಬ್ರೋ, ಜಾಸ್ತಿ ಮಾಡೇ ಇಲ್ಲ. ಲಾಸ್ಟ್ ನಾವೆಲ್ಲ ನೈಟ್ ರೈಡ್ ಹೋಗಿದ್ದು ಅಷ್ಟೇ. ಅದಾದ್ಮೇಲೆ ನಾನು ಅಲ್ಲ, ಆಯಿತು ಬ್ರೋ, 3 months ಆಯಿತು. ಹಲೋ ಮಾಮ, ನಂದಿ ಕ್ರಾಸು ಎಲ್ಲ ನಾವು ಆಲ್ರೆಡಿ ಬಂದಿದೀವಿ. ಬಾರ್ಲಾ ಇಲ್ಲಿ ಬಂದೆ ನಂದಿ ಬೆಟ್ಟ ಲೆಫ್ಟು, ನಂದಿ ಉಪಚಾರ ಹತ್ರ ಇದೀವಿ. ನಂದಿ ಉಪಚಾರ ಹತ್ರ ಇದೀವಿ. ಹಾಂ ತೋರಣ ಕಟ್ತಾ ಇದೀವಿ ಬಾಯಲ್ಲಿ. ಬಂದೆ ನೋಡಿ, ಎಕ್ಸಾಕ್ಟ್ ನಂದಿ ಬೆಟ್ಟ ಹತ್ತೋವಾಗ ರೈಟ್ ಹತ್ತುತ್ತಿರಲ್ಲ, ಆ ರೋಡ್ಗೆ ಬರಬೇಕು. ಇಲ್ಲೇ ನಮ್ಮ ಹೋಟ್ಲಿರೋದು. ಬ್ರಾ, ಏನು ಸಮಾಚಾರ? ಸಾರಿ ಲೇಟ್ ಆಗೋಯ್ತು. ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಎಲ್ಲಿ ನಿಮ್ಮ ಬೇಬಿ? ಅಲ್ಲ, ಅಲ್ಲಿದೆ ನೋಡಿ. ಮಚ್ಚ, ಏನು ಸಮಾಚಾರ? ನೋಡಿ, ಇದೆ ನಮ್ಮ ಎಲಿವೇಟರ್ ರೆಸ್ಟೋರೆಂಟ್ ಬಾರ್, ಮಲ್ಟಿ ಕುಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್. ಹಾಂ, ನಂದಿ ಹಿಲ್ಸ್ ಇನ್ನು ಸ್ವಲ್ಪ ದೂರನೇ. ಏನಿಲ್ಲ, ಇಲ್ಲಿ ಇನ್ನೊಂದು 200 meters ಹೋದರೆ ನಿಮ್ಗೆ ಗೇಟ್ ಸಿಗುತ್ತೆ. ಹಾಂ, ಸೊ ಇನ್ನು ನಮ್ಮ ಅರವಿಂದ್ ಸರ್ ಮತ್ತು ಹರೀಶ್ ಇಬ್ಬರು ಹಿಂದೆ ಇದ್ದರು, ಅವ್ರು ಬರ್ತಾಯಿದ್ದಾರೆ. ಅದಾದಮೇಲೆ DV ಮತ್ತು ಇವ್ರು ಬರಬೇಕಷ್ಟೆ. ನಾನು ಇಲ್ಲಿ ನೈಟು ಫೈರ್ ಕ್ಯಾಂಪು. ಫೈರ್ ಕ್ಯಾಂಪ್ ಹಾಕಿ ಬೆಚ್ಚಗೆ. ಹಾಂ, ಸ್ಟೇ ಇದೆ. ಸ್ಟೇ ಹಿಂದೆಗಡೆ, ಅಂದರೆ ಹಿಂಗಿಂದ ಹೋಗ್ಬೋದು. ಇದರಿಂದ ಸ್ಟೇ ಇದೆ. ಅದು MRP, ಇದು ರೆಸ್ಟೋರೆಂಟ್. ಹಾಂ, ಹೇಳಲ್ಲ, ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟಿರೋದು ನೋಡ, ಮೊಲ್ಲು ಮಿಂಚಿಂಗು. ಮಾಯ್ಶ್ಚರೈಸರ್ ಹಂಗೆ ಬೆಳ್ಳೆ ಕಾಣಿಸ್ತೈತೆ ಬಿಡ. ಏನು ಫುಲ್ಲು ನೀಟ್. ಅಲ್ಲೋಡು, ಹೇರ್ ಸ್ಟೈಲು ಎಲ್ಲ ಬೇರೆ ಕಡೆ ಮಾಡಿಸೋನೆ. ಮೊನ್ನೆ ಕೇಳ್ದ, ಅವ್ನು ಯಾರೋ ಸರಿಗೆ ಮಾಡಲ್ಲ, ಬೇರೆಯವನಿದ್ರೆ ಹೇಳೋ ಅಂತ ದರ್ಶನ್ಗೆ ಹೇಳ್ತಾ ಇದ್ದ. ಎಲ್ಲಿ ಮಾಡಿದ್ದೆ? ನೋಡಿ, ಇದೇ ಹೋಟ್ಲು, ಇದೇ ಸೀಟಿಂಗು. ಒಳಗಡೆ AC ಸೀಟಿಂಗ್ ಇದೆ. ಇದೇ ಹರ್ಷ. ಇನ್ನೂ 4 ಜನ ಬರಬೇಕು. ಸೊ ಬಂದಿರೋರಿಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಅದಕ್ಕೋಸ್ಕರ ಕಳಿಸ್ಬಿಡೋಣ ನಾಷ್ಟ ಅಂದ್ಬಿಟ್ಟು. ನೋಡಿ, ಇದೆ ನಮ್ಮ ಕಿಚನ್ನು. ನೋಡಿ, ಇಲ್ಲ ನೋಡಿ, ಕರೆಕ್ಟ್. ಸೊ ಸ್ಟಾರ್ಟು ಸೂಪಿಂದ. ಅದರಲ್ಲಿ ಫಸ್ಟು ಎಲ್ಲರೂ ಹಲೋ ಟೇಸ್ಟ್ ಹೇಳಿ ಮಮ್ಮ, ಹೆಂಗೈತೆ ಅಂತ. ಸ್ವಲ್ಪ ಘಾಟಿದ್ದೆವು ಸರ್. ಹೆಂಗೈತಲ್ಲ, ಇಳಿತದಲ್ಲ ಘಾಟು. ಇಲ್ಲಿ 3 ಇಡು. ಫುಲ್ ಘಾಟಿದೆ, ಹುಷಾರು. ಘಾಟು ಬ್ರಾ, ಬನ್ನಿ. ಸೂಪ್ ಕುಡೀರಾ? ಬಂದೆ.
ಸರ್ ನೀವೇ ಕೂತ್ಕೊಳ್ಳಿ ಬನ್ನಿ. ನೀವು ಬನ್ನಿ ಬೈ ಒಳಗಡೆ. ಬ್ರೋ ಟೇಸ್ಟ್ ಮಾಡಿ ಬ್ರೋ. ಖಂಡಿತ. ಈ ಸೂಪ್ ಡಿಫ್ರೆಂಟ್. ಇದೇನು ಸೂಪ್ ಲೈಕ್ ಕಾಲ್ ಸೂಪ್. ಕಾಲ್ ಸೂಪ್ ಬ್ರೋ. ಚೀರ್ಸ್ ಎಲ್ಲರಿಗೂ ಚೀರ್ಸ್. ಸೈಕ್. ನೋಡಿ ಯಾವ ಟೈಮ್ಗೆ ಬರೋದು, ಬೈಯಲ್ಲ ಅಂತ ನಾನು ಏನೋ ಹೇಳಿದ್ದೀನಿ ಬ್ರೋ, ಬೈಬಿಡಿ. ಯಾವ ಟೈಮ್ ಬರೋದು, ಒಂದು ಚೂರದ ರೆಸ್ಪಾನ್ಸಿಬಿಲಿಟಿ, ಟೈಮ್ ಸೆನ್ಸ್ ಏನಿಲ್ಲ. ಇದೇ ಲೈನ್ ಹೇಳಿದ್ದೀನಿ ಇವಾಗ. ಹೇಳ್ತಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಒಂದು ಟೈಮ್ ಸೆನ್ಸ್ ಇಲ್ಲ. ಅಂಜಾನ್ ಏನು ಸಮಾಚಾರ? ವೆಲ್ಕಮ್ ಟು ಅವರ್ ಹೋಟೆಲ್. ಓ ಕೈ ನೋಡು ಬಿಚ್ಚು. ಪರವಾಗಿಲ್ಲ, ಸ್ವಲ್ಪ ಕೂತವನ ಗಾಡಿ ಗಟ್ಟಿ. ನಾನು ಅದೇ ಹೇಳ್ತಾ ಇದ್ದೆ ಮೋಹನ್ಗೆ, ನಾವು ಹೇಳಿಲ್ಲ ಅಂದ್ರೆ ನಾಯಿ ಓಡಿಸ್ದಂಗೆ ಓಡಿಸ್ತಾನೆ ಗಾಡಿ. ಇನ್ನು ನಾವೇನೋ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂತ ಅಂದ್ಬಿಟ್ರೆ ಹುಚ್ಚನಾಯಿ ಓಡಿಸ್ದಂಗೆ ಓಡಿಸ್ತಾನೆ. ಪಾಪ. ಸೊ ಇವಾಗ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಲೇಟ್ ರಾಜ. ನೀನೇ ವರುಣ್. ಕಾರಲ್ಲಿ ಬಂದ್ರಾ? ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿ ಬೇಗ ಬಂದ್ಬಿಟ್ಟಿದ್ದೀರಾ. ಸೋಹಾರ್ದು ಬರ್ಬೇಕಾಯ್ತಲ್ಲ, ಅದೊಂದು ಕರ್ಕೊಂಡು. ಸೊ ಸೋಹಾರ್ದು ನೋಡಿ, ಸೋಹಾರ್ದು ಲೀಕ್ ಆಗ್ಬಿಟ್ಟಿದೆ ಎಲ್ಲ ರಿಕವರಿ ಆಗಿ. ಆ್ಯಕ್ಚುಲಿ ಒಂದು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಗಿತ್ತು. ಬರುತ್ತೆ ಇನ್ನೊಂದು ಗಾಡಿ. ನನ್ನ ಹತ್ರ ಫೋಟೋ ಇದೆ, ಹಾಕ್ತೀನಿ ನೋಡ್ಕೊಳ್ಳಿ. ಗಾಡಿ ರೆಡಿ ಆಗ್ತಾ ಇದೆಯಲ್ಲ, ಜಾಸ್ತಿ ಏನು ಏಟ್ ಆಗಿಲ್ಲಲ್ಲ ಗಾಡಿ ಕಬಡ್ ಆಗಿದೆ. ಇಲ್ಲ ಗಾಡಿ ಫುಲ್ ಲಾಸ್. ಇನ್ನೊಂದು ಗಾಡಿ ತಗೊಂಡಿದೆ, ಗಾಡಿ ಹೋದ್ರೆ ಹೋಗ್ಲಿ, ಬಾಡಿ ಉಳಿದಿರೋದೇ. ಸೊ ಜಸ್ಟ್ ಕೈ ಕಾಲು ಏಟ್ ಆಗಿತ್ತು, ಈಗ ರಿಕವರ್ ಆಗಿದೆ. ಕಂಗ್ರ್ಯಾಚುಲೇಷನ್ ಆನ್ ರಿಕವರಿ. ಹಾಂ ಓಕೆ ಓಕೆ. ಎಲ್ಲ ಸೂಪ್ ಎಲ್ಲ ಕುಡಿದು ವೆಯ್ಟ್ ಮಾಡ್ತಾವ್ರೆ. ಖಂಡಿತ ಹೌದು, ತುಂಬಾ ಚೆನ್ನಾಗಿತ್ತು ಸೂಪು. ಅದು ಲೆಗ್ ಪೀಸ್ ಅಲ್ಲಿ ಇತ್ತು, ಕೇಳೋದು ಬರ್ತಾರೆ. ಪೀಸ್ ಬೇಕಾ ಲೆಗ್ಗು? ಅಲ್ಲ, ನಾನು ಎಲ್ಲ ಫಸ್ಟ್ ಪ್ಲೇನ್ ಸೂಪ್ ಕೊಟ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಟೈಪ್ ಕಾಲ್ ಬೇಕು ತಾನೆ, ತರ್ತೀನಿ. ತುಂಬಾನೇ ಚೆನ್ನಾಗಿತ್ತು, ಸೂಪರ್ ಆಗಿದೆ ಟೇಸ್ಟ್. ನೀವು ಬನ್ನಿ. ಸೊ ಈಗೆಲ್ಲ ಕಾಂಬೋ ನಾನೇ ತರಬೇಕು ಹೋಗಿ. ಸಿಗ್ತೀನಿ ಆಮೇಲೆ. ನೋಡಿ ನಮ್ಮ ನಿತಿನ್ ಅಂತವ್ರಿಗೆ ಅಂತಲೇ ವೆಜ್ ರೆಡಿ ಮಾಡಿದ್ದೀವಿ. ಪೂರಿ, ಇಡ್ಲಿ, ಚಿತ್ರಾನ್ನ, ಮಶ್ರೂಮ್ ತಿಂತೀಯಲ್ಲ? ಹಾಂ, ಮಶ್ರೂಮ್ ಕರಿ. ಸುಳ್ಳು ಹೇಳ್ತಾರೆ ಅವ್ರು. ಲಾಸ್ಟ್ ಟೈಮು ಇದು ಮೇಕೆದು ಬೋಟಿ ಕೊಟ್ಬಿಟ್ಟು ತಿನ್ಸಿದ್ದು ನಿಮಗೆ. ಸತಿ ಥರ ಮಾಡಲ್ಲ ಅಲ್ಲ ಸರ್? ನಾನು ಮಾಡ ಹೆಂಗೆ ನೋಡ್ತಾನೆ ನೋಡು. ಸೊ ಇದು ನಮ್ಮ ಎಲಿವೇಟ್ ಸ್ಪೆಷಲ್ಲು ಬ್ರೇಕ್ಫಾಸ್ಟ್, ಅದು ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ. ಸೂಪು ಮತ್ತು ಇಡ್ಲಿ, ಮಟನ್ ಚಾಪ್ಸ್, ಮಟನ್ ಪಲಾವ್ ಮತ್ತು ಕಬಾಬ್ ಪೀಸ್. ಸೂಪರ್. ಇದಕ್ಕೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಹೆಂಗಿದೆ ಬ್ರಾ? ನೋಡಿ ನಮ್ಮ ಕಿಚನಲ್ಲಿ ನಮ್ಮ ವರ್ಷ ಬಿರಿಯಾನಿ ಹಾಕ್ತಾವನೆ, ವಿಕ್ಕಿ ಮೊಸರು ಬಜ್ಜಿ ಹಾಕ್ತಾವನೆ. ಸೊ ಎಲ್ಲ ರೆಡಿ ಆಗ್ತಾ ಇದೆ. ನಮ್ಮ ಬಂದ ತಕ್ಷಣ ಕರೆಂಟ್ ಹೋಯ್ತಾ ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲೆಲ್ಲ ಚೈನೀಸ್ ರೆಡಿ ಆಗ್ತಾ ಇದೆ. ನೋಡಿ ನಮ್ಮ ಹೋಟ್ಲಲ್ಲಿ ವೆಜ್ ಕಾಂಬೋನು ಸಿಗುತ್ತೆ. ಪೂರಿ, ಆಲೂ ಗೊಜ್ಜು, ಆಮೇಲೆ ಇಡ್ಲಿ, ಚಟ್ನಿ, ಚಿತ್ರಾನ್ನ, ಐದಾರು ಪುಳಿಯೋಗರೆ, ಚಿತ್ರಾನ್ನ ಇಲ್ಲ ಮಶ್ರೂಮ್ ಪಲಾವ್ ಇರುತ್ತೆ. ಈಗ ಸದ್ಯಕ್ಕೆ ಚಿತ್ರಾನ್ನ ಇವತ್ತು. ಟೇಸ್ಟ್ ಹೇಳು ನಿತಿನ್, ತಿಂದ್ಬಿಟ್ಟು. ಆಗಿದೆ ಸರ್, ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ತಿನ್ಬಿಟ್ಟು ನೋಡೋಣ. ನೋಡಿ ನಮ್ಮ ಹರೀಶ್ ಅವರು ಫುಲ್ ಕಾಲ್ನಾಗ ಗುಳುಮನ್ಸ್ಬಿಟ್ಟಿದ್ದಾರೆ. ಓಕೆನಾ? ಚಿತ್ರಾನ್ನೂ ತಿನ್ಬಿಟ್ಟು ಹೇಳ, ಆಮೇಲೆ ಲಾಸ್ಟಲ್ಲಿ ಕೇಳ್ತೀನಿ ಎಲ್ಲ. ಫೈನಲಿ ಟಿ ವಿ ಅವ್ರು ಬಂದರು. ಕರ್ನಾಟಕ ಅಷ್ಟೇ, ಇನ್ನು ನಮ್ಮ ಗ್ಯಾಂಗ್ ಎಲ್ಲ ಬಂತು. ಇವಾಗ ಏನಿದ್ರು ತಿಂದ್ಬಿಟ್ಟು ಹೊರಡೋದಷ್ಟೇ ಬ್ರೋ. ಒಳಗಡೆ ಎ ಸಿ ಬ್ರೋ, ಒಳಗಡೆ ಎ ಸಿ ಇದೆ. ಸೊ ಇಲ್ಲಿ ನಾರ್ಮಲ್ ಸಪ್ಲೈ, ಇಲ್ಲಿ ಸ್ಮೋಕಿಂಗ್. ಈ ಲಾಸ್ಟ್ ಮಾತ್ರ ಸ್ಮೋಕಿಂಗ್. ಯೂಶಲಿ ಸ್ಮೋಕಿಂಗ್ ಆ ಕಡೆ ಮಾಡೋಕ್ಕೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಇಲ್ಲೇ ಮಾಡ್ಕೊತಾರೆ ಅಷ್ಟೇ. ಸೊ ಎಲ್ಲರಿಗೂ ಸಪ್ಲೈ ಮಾಡಿಬಿಟ್ಟು ಇವಾಗ ಫೈನಲಿ ನಾನು ತೊಗೊಂಡಿದ್ದೀನಿ. ಅಲ್ಲಿ ವಾಯ್ಸ್ ಕೇಳಿಸಲ್ಲ. ಇವಾಗ ಊಟ ಮಾಡ್ತೀವಿ. ಹಾಂ, ಸೂಪರ್. ಪೂರಿ, ಇಡ್ಲಿ, ಮಟನ್ ಚಾಪ್ಸ್, ರೈಸ್ ಎಲ್ಲ ರೆಗ್ಯುಲರಾಗಿ ತಿಂತಾ ಇರ್ತೀವಿ ನಾವು. ಬರ್ತಾ ಇದೆ ಸಪ್ರೇಟಾಗಿ, ಸುಮ್ಮನೆ ಇವೆಲ್ಲ ನಾವು ಅಷ್ಟೇ. ನಿಮಗೆಲ್ಲ ಕಾಂಬೋದಲ್ಲೆಲ್ಲ ಎಲ್ಲಿ ಸಾಲ ಬ್ರೋ? ಕಾಂಬೋ ಅಲ್ಲ, ಫುಲ್ ಒಂದೊಂದು ಪ್ಲೇಟ್ ತರಿಸ್ಬೇಕು. ಇಲ್ಲ ಕಾಂಬೋನೇ ಒಂದು 4 ಇರಬೇಕು ಅವ್ನಿಗೆ, ಅದು ಕಾಂಬೋ. ಚಿಕನ್ನು, ಮಟನ್ನು, ಎಗ್ಗು, ಸೀ ಫುಡ್ 4 ಸೇರಿದ್ರೆ ಒಂದು ಕಾಂಬೋ. ನಿಮಗೆ ಪ್ಲ್ಯಾಟರ್, ಒಂದು ಪ್ಲ್ಯಾಟರ್ ಅಂದರೆ ಒಂದು ಚಿಕ್ಕ ಪ್ಲೇಟ್ ಮೀಲ್ಸ್ ಇದ್ದಂಗೆ. ಇದು ಜನ ನಿಜ ಅನ್ಕೊಂಬಿಟ್ಟಾರೆ. ನಿಜನೇ, ಅದಿಂದೇನು ಅನ್ಕೊಳ್ಳೋದು. ಹೆಂಗಿತ್ತು ಟೇಸ್ಟು? ಟೇಸ್ಟ್ ಸಕ್ಕತ್ತಾಗಿತ್ತು. ಅದು ನನಗೆ ಮಟನ್ ಫೇವ್ರೇಟ್ ಅಲ್ವಾ, ಮಟನ್ ಸಕ್ಕತ್ತಾಗಿತ್ತು.
ಬ್ರಾ ಹೆಂಗಿತ್ತು ಬ್ರಾ ಟೇಸ್ಟ್ ಬ್ರಾ ರೈಸ್ ತಿಂದು ರೈಸು ತಿಂದಿರಿ ತಿಂದ್ರಾ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಮಿಕ್ಸ್ ಮಾಡಲ್ಲ. ಓಕೆ ಸೊ ತಿಂದ್ಬಿಟ್ಟು ಸಿಗ್ತೀನಿ. ನಂದಿ ಹಿಲ್ಸ್ ಹೈಟ್ ಬ್ರಾ 1478 ಎಲಿವೇಟು ಹೈಟು. ಸೊ ಅದೇ ಹೆಂಗಿದೆ ಟೇಸ್ಟ್ ಸಾಕಾಗಿದೆ. ಸೂಪರ್. ಸೂಪರ್ ಚೆನ್ನಾಗಿದೆ. ಎಲ್ಲ ಮಸಾಲೆ ಎಲ್ಲ ಯಥೇಚ್ಛವಾಗಿದೆ. ಹೆಂಗಿದೆಪ್ಪ ಪಿರಿಯಾಪಟ್ಟಣ ಬ್ರಾ ಹೆಂಗಿತ್ತು ಟೇಸ್ಟ್? ಕೋತಿ ಕಿತ್ಕೊಂತಲ್ಲ ಇನ್ನೇನು ಹೇಳೋದು. ಕೋತಿ ಇಡ್ಲಿ ಕಿತ್ಕೊಂಡಿದ್ದು ನಿಮ್ದು ಆಕ್ಚುಲಿ ಕಿತ್ಕೊಂಡಿದ್ದು, ನಮ್ದು ಇತ್ತು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನಿತೇಶ್ ನಿತಿನ್ ವೆಜ್ಜು ಬನ್ನಿ ಇಲ್ಲಿ ವೆಜ್ ರಿವ್ಯೂ ಕೊಡಿ. ವೆಜ್ ರಿವ್ಯೂ ಹೇಳಿ ಹಿಂದ್ಗಡೆ ತಿರುಗಿ ಹಿಂಗೆ. ಹೆಂಗಿತ್ತು ವೆಜ್ಜು? ಈರುಳ್ಳಿ ನಿಮ್ಮೆಣ್ಣೆಲ್ಲ ಕರೆಕ್ಟಾಗಿ ಹಿಂಡಿದ್ರಾ? ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ. ವೆಜ್ ಅಂತೂ ನನ್ನ ಪ್ರಕಾರ ಫುಲ್ 5 ಸ್ಟಾರ್. ಬ್ರಾ ಹೆಂಗಿತ್ತು ಟೇಸ್ಟ್? ಬ್ರೋ ತುಂಬಾ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಸೂಪರ್ ಆಗಿತ್ತು, ಚಿಕನ್ ಬಿರಿಯಾನಿ ಸೂಪರ್ ಆಗಿತ್ತು, ಕಾಲ್ ಸೂಪು ಸೂಪರ್ ಆಗಿತ್ತು, ಕಾಲು ಸೂಪರ್ ಆಗಿತ್ತು, ಮತ್ತೆ ಮಟನ್ ಕಾಲು. ಸೊ ಅದು ಬಿಟ್ರೆ ಇದು ಮಟನ್ ಚಾಪ್ಸ್ ಮಸ್ತಾಗಿತ್ತು. ಇಡ್ಲಿ ಮಟನ್ ಚಾಪ್ಸ್ ಮಾತ್ರ ಸೂಪರ್ ಆಗಿತ್ತು. ನೆಕ್ಸ್ಟ್ ಹೇಗಿತ್ತು ಟೇಸ್ಟ್? ನೀವು ಚಿಕನ್ ಟ್ರೈ ಮಾಡಿದ್ದಲ್ಲ? ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಯಾರಿದ್ದಾರೆ ನಮ್ಮ ಹುಡುಗರು? ಬ್ರಾ ಹೆಂಗಿತ್ತು ಟೇಸ್ಟ್? ಸಕ್ಕತ್ತಾಗಿತ್ತು. ಮನೆ ಊಟ ತಿನ್ನಂಗಿತ್ತು. ಯು ಆರ್ ಫ್ರಮ್ Nagpur, Maharashtra. Maharashtra? Okay. So here you are just We are going to Coorg. Coorg. Okay. Tomorrow we will leave. Super. How was the taste? Perfect. Thank you. We are very happy coming down here. Thank you. And, It's a newly one. It's already just 10 days started. Is it? Yeah. Okay. Oh wow, great. It's newly inaugurated. We have rooms also. So next time we would definitely stay here. Thank you for visiting. Chaliye, it's a pleasure. ಅಣ್ಣ ಹೆಂಗಿತ್ತಣ್ಣ ಟೇಸ್ಟ್? ತುಂಬಾ ಚೆನ್ನಾಗಿತ್ತು. Bro, how was the taste? Yeah. Very nice cafe. We enjoyed. Thank you. You are also from Nagpur only? We are all from Nagpur. We are traveling to Coorg. Cool. You are also from Nagpur? Yes. We are all lawyers. Lawyers, LLB. Lawyers. On our vacation. Vacation rides. Yes. ಓಕೆ ಸೊ ಇವಾಗ ಎಲ್ಲ ಇಲ್ಲಿಂದ ಡಿಸ್ಪರ್ಸ್ ಆಗೋದು. Fantastic food. ಸೊ ಎಲ್ಲ ನಾಷ್ಟ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ನೀವೇನಾದರೂ ಈ ಸೈಡ್ ಬರೋಂಗಿದ್ರೆ ಬರ್ಬೋದು. ನಮ್ಮ ಹೋಟೆಲು ಎಲಿವೇಟ್ 1478. ಸೊ ಲೊಕೇಶನ್ನು ಗೂಗಲಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಬೈಕರ್ಸ್ಗೆ ಅಂತಲೇ ಸ್ಪೆಷಲ್ ಕಾಂಬೋ ಮಾಡಿಸಿದ್ದೀವಿ, ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ ಅಂತ. ಸೊ ಚಿಕನ್ನು ಮಟನ್ನು ವೆಜ್ಜು 3 ಇರುತ್ತೆ. ಸೊ ಬಂದು ಟ್ರೈ ಮಾಡ್ಬೋದು. ಅದು ಬಿಟ್ಟು ನೀವು ಸಂಜೆ ಬರ್ತೀನಿ ಅಂತಂದ್ರೂ ತಂದೂರು ಗಿಂದೂರು ಎಲ್ಲ ಇರುತ್ತೆ. ನಾಟಿ ಸ್ಟೈಲು, ಚೈನೀಸು, ತಂದೂರು ಎಲ್ಲ ಥರ ಇರುತ್ತೆ. ಸೊ ಬಂದು ಟ್ರೈ ಮಾಡಿ. ಸೊ ರೂಮ್ಸು ಇರುತ್ತೆ. ನೀವು ಬಂದೇನೋ ಸ್ಟೇ ಆಗಿ ಬೆಳಗ್ಗೆ ಎದ್ದು ಸನ್ರೈಸ್ ನೋಡಬೇಕು ಅಂತಂದರೆ, ಇಲ್ಲ ಸನ್ಸೆಟ್ ನೋಡ್ಕೊಂಡು ಬಂದು ಸ್ಟೇ ಆಗಿ ಮತ್ತೆ ತಿರ್ಗಾ ಬೆಳಗ್ಗೆ ಸನ್ರೈಸ್ ಹೋಗೋಕ್ಕೂ ಓಕೆ, ಸ್ಟೇ ಇದೆ, ಸ್ಟೇ ಬರ್ಬೋದು ನೀವು. ಓಕೆ, ಸೊ ಈಗ ಡಿ ವಿ ಮತ್ತು ಅಂಕಿ ಇಬ್ಬರು ಹಿಂಗೆ ಲೆಫ್ಟ್ ತೊಗೊಂಬಿಡ್ತಾರೆ. ನಾವು ಸ್ಟ್ರೈಟ್ ಹೋಗ್ಬೇಕಷ್ಟೆ.
ಸರಿ ನೀವು ಹೊರಡ್ರಿ, ನಾನು ವಿ ಕೆ ಮತ್ತು ಇವರು ಹರೀಶ್ ಎಲ್ಲ ಬರ್ತಾರಲ್ಲ ಅವ್ರನ್ನೂ ಕಳಿಸ್ಬಿಟ್ಟು ಹಂಗೆ ಹೊಡ್ತೀನಿ ನಾನು. ಹಾಂ ಹೇಳ್ತೀನಿ ಬಿಡು. ನೀವು ಹೊರಟ್ಬಿಟ್ರಿ ನೀವು ಬ್ರೋ ಅವರು ಎಲ್ಲ ಬರಲಿ ಹುಡುಗರು, ಅವ್ರನ್ನೂ ಕರ್ಕೊಂಡು ಹಂಗೆ ನಾನು ನೋಡ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಿಗೋಣ ಇನ್ನೊಂದು ರೈಡಲ್ಲೇ. ಓಕೆ. ಇಲ್ಲೆಲ್ಲಾದರೂ ಒಂದು ನೈಟ್ ಔಟ್ ಕರಿತೀನಿ, ಬಂದು ಸ್ಟೇ ಆಗೋ ಥರ ಬನ್ನಿ ಒಂದು ಸರಿ, ಪಾರ್ಟಿ ಗೀಟಿ ಮಾಡಿ ಇದು ಮಾಡೋಣ. ಓಕೆ ಬ್ರೋ. ಓಕೆ, ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಏರ್ಪೋರ್ಟ್ ಟೋಲ್ ಹತ್ರ ಇದ್ದೀವಿ. ಎಲ್ಲ ಬಾಯ್ಸ್ ಎಲ್ಲ ಹೋದರು. ಇನ್ನು ನಾನು ವಿ ಕೆ ನಮ್ಮ ವರುಣ್ ಅವರು ಇಲ್ಲೇ ಇದ್ದೀವಿ. ನನ್ಮಿನಿ ರೆಡ್ಡಿ ಅವರು ಇನ್ನೂ ನಿಧಾನಕ್ಕೆ ಬರ್ತಾರಂತೆ, ಆರಾಮಾಗಿ ಅಲ್ಲೇ ಕಾಫಿ ಕುಡ್ಕೊಂಡಿದ್ದಾರಂತೆ. ಸೊ ಅವ್ರು ಬರ್ತಾರೆ. ಬಾಯ್, ಸಿಗೋಣ. ಬಾಯ್ ಬ್ರೋ, ಸಿಗೋಣ. ಹಾರ್ಲಿ ಡೇವಿಡ್ಸನ್ ಯಾವುದನ್ನ ಸಿಕ್ಕಾಗ ಓಡಿಸ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.